ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾನುವಿನ ಲಾಸ್ಟ್ ಡೇ ಆಫ್ ಸ್ಕೂಲ್. ವಿಂಟರ್ ಹಾಲಿಡೇಸ್, ಕ್ರಿಸ್ಮಸ್ ಹಾಲಿಡೇಸ್ ಶುರು ಆಗ್ತಾ ಇದೆ. ಇವತ್ತು ತಿಂಡಿಗೆ ನಾನು ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಈ ಮಧ್ಯ ಸ್ವಲ್ಪ ಚಳಿನೂ ಇತ್ತು, ಸ್ವಲ್ಪ ಶಕೆನೂ ಇತ್ತು. ಇದ್ದಕ್ಕಿದ್ದಂಗೆ ಒಂದಿನ ಇದ್ದಂಗೆ ಒಂದಿನ ಇರೋದಿಲ್ಲ. ಸೊ ಫಸ್ಟ್ ಟೈಮ್ ನಾನು ದೋಸೆ ಮಾಡಿದಾಗ ಅಷ್ಟು ಚೆನ್ನಾಗಿ ಹುಳಿ ಬಂದಿರಲಿಲ್ಲ. ಇವತ್ತು ತುಂಬ ಚೆನ್ನಾಗಿ ಹುಳಿ ಬಂದಿತ್ತು, ನೋಡಿದ್ರಿ ನೀವು. ಸೊ ಅದ್ರ ಜೊತೆ ನಾನಿವತ್ತು ಚಟ್ನಿ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ದೋಸೆ ಜೊತೆ ಪೀನಟ್ ಚಟ್ನಿ ಮಾಡ್ತೀನಿ, ಕಡಲೆಕಾಯಿ ಚಟ್ನಿ. ಆದರೆ ಇವತ್ತು ಹುರ್ಗಡ್ಲೆ ಚಟ್ನಿ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಸ್ವಲ್ಪ ಆನಿಯನ್ ದೋಸೆ ಟೈಪ್ ಮಾಡೋಣ. ಅಂದರೆ ಲಾಸ್ಟ್ ಟೈಮೂ ದೋಸೆನೇ ಮಾಡಿದ್ದೆ, ಇವತ್ತು ಪಡ್ಡು ಮಾಡಬೇಕಿತ್ತು. ಆದರೆ ಪಡ್ಡು ಮಾಡೋದಕ್ಕೆ ಯಾಕೋ ನಂಗೆ ಮನಸ್ಸಿರಲಿಲ್ಲ. ಹಾಗಾಗಿ ಸ್ವಲ್ಪ ಆನಿಯನ್ ದೋಸೆ ಥರ ಮಾಡ್ತಾ ಇದ್ದೀನಿ. ಇದು ಕಾಸ್ಟ್ ಐರನ್ ತವಾ ಸ್ನೇಹಿತರೆ, ಒಂಥರ ನಾನ್ ಸ್ಟಿಕ್ ತವಾನೇ ಅನ್ಬೋದು. ಅದಾದರೂ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಕೋಟಿಂಗ್ ಏನಾದರೂ ಹೊರಟೋದ್ರೆ ಅದು ಟಾಕ್ಸಿಕ್ ಅಂತ ಹೇಳ್ಬೋದು. ಕೋಟಿಂಗ್ ಇರೋದ್ರಿಂದಾನೇ ಅದು ನಮಗೆ ನಾನ್ ಸ್ಟಿಕ್ ಆಗೋದು. ಬಟ್ ಇದರಲ್ಲಿ ಕಾಸ್ಟ್ ಐರನಲ್ಲಿ ಯಾವುದೇ ಥರದ ಕೋಟಿಂಗ್ ಇರೋದಿಲ್ಲ. ಸೊ ಅದು ಹಾಳಾಗತ್ತೆ ಅಥವಾ ನಮ್ಮ ಫುಡ್ ಜೊತೆ ಸೇರ್ಕೊಳ್ಳುತ್ತೆ ಅನ್ನೋ ಭಯ ಇರೋದಿಲ್ಲ. ಸೊ ಇದ್ರ ಲಿಂಕ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಒಂದು ಟೈಮ್ ಇನ್ವೆಸ್ಟ್ಮೆಂಟ್, ಜಸ್ಟ್ ಲೈಕ್ ನಾವು ನಾನ್ ಸ್ಟಿಕ್ ತವಾಗೆ ಹೇಗೆ 1000 ರೂಪಾಯಿ ಕೊಟ್ಟು ತೊಗೊಳ್ತೀವೋ ಅದೇ ಥರ ಇದಕ್ಕೂ 1000 ರೂಪಾಯಿ ಕೊಟ್ಟು ತೊಗೊಂಡ್ರೆ ತುಂಬ ದಿನ ಇರುತ್ತೆ, ವಿತೌಟ್ ಎನಿ ಫಿಯರ್ ಆಫ್ ಕೋಟ್ ಹೋಗುತ್ತೆ ಅಂತ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಸ್ನೇಹಿತರೆ. ಸಣ್ಣ ಸಣ್ಣ ದೋಸೆ ಮಾಡಿದ್ದು ನಾನು ಬಾಕ್ಸ್ಗೆ. ಈಗ ತಿನ್ನೋದಕ್ಕೆ ಅವಳಿಗೆ ದೊಡ್ಡದಾಗೇನೆ ಮಾಡ್ತೀನಿ. ಇದು ದೋಸೆ ಹಿಟ್ಟು ನಾವು ತೆಳ್ಳಗೆ ಹಾಕಿದ್ರೆ ಮಸಾಲೆ ದೋಸೆ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಮಂದಕ್ಕೆ ಹಾಕಿದ್ರೆ ಸೆಟ್ ದೋಸೆ ಥರ ಬರುತ್ತೆ. ಸೆಟ್ ದೋಸೆ ಮೇಲೆ ಸ್ವಲ್ಪನೇ ಈರುಳ್ಳಿ ಹಾಕಿದ್ದೀನಿ. ಸಾನುಗೆ ಈರುಳ್ಳಿ ದೋಸೆ ಅಂದ್ಬಿಟ್ರೆ ಸ್ವಲ್ಪನೂ ಹಸಿಟೆ ಕಾಣೋ ಹಾಗಿಲ್ಲ, ಫುಲ್ ಈರುಳ್ಳಿನೇ ಇರಬೇಕು. ಅದಕ್ಕೆ ಅವಳಿಗೆ ಈರುಳ್ಳಿ ದೋಸೆ ಅಂತ ಕೊಡೋದಿಲ್ಲ, ಸೆಟ್ ದೋಸೆ ಅಂತ ಕೊಡ್ತೀನಿ. ಸೆಟ್ ದೋಸೆ ಮೇಲೆ ಸ್ವಲ್ಪ ಮಾತ್ರನೇ, ಸ್ವಲ್ಪ ಗಾರ್ನಿಷ್ಗೆ. ಇಬ್ಬರು ಹೋದ್ಮೇಲೆ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಬಿಟ್ಟು ಈಗ ಜುಂಬಾ ವರ್ಕೌಟ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನು ಕೆಲಸ ಶುರು ಮಾಡಿಲ್ಲ, ಮನೆ ಕೆಲಸ ಇದೆ, ಗುಡಿಸಿ ಒರೆಸ್ಬೇಕು. ಸ್ವಲ್ಪ ಬಟ್ಟೆ ಇದೆ, ಅದನ್ನು ಕೂಡ ವಾಶ್ಗೆ ಹಾಕಬೇಕು. ಅದ್ರ ಮುಂಚೆನೇ ಮಾಡಿಬಿಡೋಣ, ಅದನ್ನು ಮಾಡ್ತಾ ಇದ್ರೆ ಟೈಮೇ ಹೊರಟೋಗುತ್ತೆ, ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಅಂಥೇಳಿ ಈಗ ಶುರು ಮಾಡಿದ್ದೀನಿ. ಇದಾದಮೇಲೆ ಮನೆ ಕೆಲಸ ಮಾಡಿ ಆಮೇಲೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡೋದೆಲ್ಲ ಕೂಡ ಇದೆ ಇನ್ನು. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಈಗ ಸ್ನಾನ ಮಾಡಿ ಬಂದೆ, ಹಾಲೇ ಕುಡ್ದಿರಲಿಲ್ಲ. ಸ್ನಾನ ಮಾಡಿ ಬರೋ ತನಕ ಹೊಟ್ಟೆ ಹಸುವಾಗೋಯ್ತು. ಅಂದ ತಕ್ಷಣ ಹಾಲು ಕುಡಿತಾ ಇದ್ದೀನಿ. ದೇವ್ರ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡ್ತೀನಿ ಯೂಶ್ವಲಿ. ಅಂದರೆ ಸ್ನಾನಕ್ಕೆ ಹೋಗೋ ಮುಂಚೆನೇ ಹಾಲು ಕುಡಿತಿದ್ದೆ. ಇವತ್ತು ಹೊಟ್ಟೆ ಹಸು ಇರಲಿಲ್ಲ, ಅದಕ್ಕೆ ಹಾಗೆ ಹೋದೆ. ಬಂದ ತಕ್ಷಣವೇ ಅದೇನೋ ಅಲ್ವಾ, ಸ್ನಾನ ಮಾಡಿದ ತಕ್ಷಣವೇ ಎಲ್ಲರೂ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಅಂತಾರೆ. ಅಮ್ಮನೂ ಹಾಗೇನೆ. ನಾನು ಬೇಕಿದ್ರೆ ಸ್ನಾನ ಮಾಡಿದ್ರೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇರ್ತೀನಿ. ಬ್ರಷ್ ಮಾಡಿದ್ಮೇಲೆ, ಸ್ನಾನ ಮಾಡಿದ್ಮೇಲೆ ನನಗೆ ಏನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಬೇಕು, ಹೊಟ್ಟೆ ಹಸುವಾಗುತ್ತೆ, ಸುಸ್ತಾಗುತ್ತೆ ಅಂತ ಹೇಳ್ತಾರೆ. ಸಾನೂ ಅಷ್ಟೇ, ಮಮ್ಮ ತಿಂಡಿ ರೆಡಿ ಇದೆಯಾ, ಹಾಗಿದ್ರೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತಾಳೆ. ಆಮೇಲೆ ನಮ್ಮ ಮನೆಗೆ ಎಲ್ಲರೂ ಹಾಗೇನೆ. ರಾಜೇಶ್ ಕೂಡ ಅಷ್ಟೇ, ಮೀಟಿಂಗ್ಸ್ ಅಟೆಂಡ್ ಮಾಡಿಕೊಂಡು ಸ್ನಾನಕ್ಕೆ ಹೋಗ್ಬೇಕು ಅಂತಿರ್ತಾರೆ. ಯಾವುದೊಂದು ಕಾಲ್ ಬಂದ್ಬಿಡುತ್ತೆ, ಸೊ ಅಟೆಂಡ್ ಮಾಡ್ಕೊಂಡು ಕೂತಿರ್ತಾರೆ. 12 ಆದ್ರೂ ಅವ್ರಿಗೆ ಏನು ತಿನ್ನಬೇಕು ಅನ್ಸಲ್ಲ. ಸ್ನಾನ ಮಾಡಿ ಬಂದ ತಕ್ಷಣನೇ ಪೂಜೆ ಮಾಡಿಬಿಟ್ಟ ತಕ್ಷಣ ಬೇಗ ತಿಂಡಿ ಕೊಡು, ಬೇಗ ತಿಂಡಿ ಕೊಡು ಅಂತಾರೆ. ಸೊ ನನಗೆ ಆ ಥರ ಏನಿಲ್ಲ. ನಾನು ಸ್ನಾನದ ಮುಂಚೆ ಹಾಲು ಕುಡಿದಿದ್ರೆ 1 ಅವರ್ ಬಿಟ್ಟು ಬೇಕಿದ್ರೂ ತಿಂಡಿ ಮಾಡ್ತೀನಿ ನಾನು. ಇವಾಗ ಸಖತ್ ಹೊಟ್ಟೆ ಹಸುವಾಗಿದೆ. ಮತ್ತು ಕ್ಯಾರೆಟ್ ಕೂಡ ಕಟ್ ಮಾಡಿ ಇಟ್ಟಿದೆ, ತಿಂದೇ ಇಲ್ಲ. ಕ್ಯಾರೆಟ್ನ ಪೀನಟ್ ಬಟರ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಅಂತಾರೆ. ಟ್ರೈ ಮಾಡೋಣ ಇವತ್ತು. ಮೇಲ್ಗಡೆ ಎಣ್ಣೆ ಬಿಟ್ಟಿರುತ್ತೆ, ಅಂದರೆ ಇದು ಕಡಲೆಕಾಯಿ ಎಣ್ಣೆ ಮಾಡ್ತಾರಲ್ವ ಆ ಥರ. ಇದು ಮಿಕ್ಸಿ ಮಾಡಿರ್ತಾರಲ್ಲ, ಅದಕ್ಕೆ ಎಣ್ಣೆ ಬಿಟ್ಟಿರುತ್ತೆ. ಬಟ್ಲಲ್ಲಿ ಏನು ತೊಗೋತಾ ಇಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೇಗಿರುತ್ತೆ ನೋಡೋಣ. ಅವತ್ತು ಆ್ಯಪಲ್ ಜೊತೆ ತಿಂದಿದ್ದೆ, ಒಂಥರ ಚೆನ್ನಾಗಿತ್ತು. ಅಂದರೆ ನಮಗೆ ಗ್ರೌಂಡ್ನಟ್ ಫ್ಲೇವರ್ ಇಷ್ಟ ಆಗುತ್ತೆ, ಅದಕ್ಕೆ ನನಗೆ ಯಾವುದ್ರ ಜೊತೆ ತಿಂದರೂ ಇಷ್ಟ ಆಗುತ್ತೆ. ಇದ್ರ ಜೊತೆ ಹೇಗಿರುತ್ತೆ ನೋಡೋಣ.
ಚೆನ್ನಾಗಿದೆ ಸ್ನೇಹಿತರೆ. ಖಾಲಿ ಮಾಡೋ ತನಕ ಮಾತಾಡೋಕ್ಕೆ ಆಗಲಿಲ್ಲ ನೋಡಿ. ಅಂದರೆ ಕ್ಯಾರೆಟ್ ತಿಂತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಕ್ರಂಚ್ ಇರುತ್ತೆ ಕ್ಯಾರೆಟ್ದು, ಬಟ್ ಫ್ಲೇವರ್ ಕ್ಯಾರೆಟ್ದು ಬರಲ್ಲ, ಇದ್ರದ್ದು ಬರುತ್ತೆ. ಚೆನ್ನಾಗಿದೆ. ಇದನ್ನು ನಮ್ಮ ಸಾನುಗೆ ಟ್ರೈ ಮಾಡಿಸ್ಬೇಕು. ಅವಳಿಗೆ ಕ್ಯಾರೆಟ್ ಅಂದರೆ ಏನೋ ಅಷ್ಟೊಂದು ಫ್ರೂಟ್ ಆದರೂ ತಿಂದ್ಬಿಡ್ತಾಳೆ. ಚೆನ್ನಾಗಿದೆ. ಬಟ್ಲಲ್ಲಿ ತಗೊತ್ಕೋತೀನಿ. ಸ್ನೇಹಿತರ, ನಾನು ಯಾವುದೇ ಥರದ ಜಾಮ್ಸು ಅದು ಇದು ಏನೂ ತಿನ್ನೋದಿಲ್ಲ. ಅಂದರೆ ಎಸ್ಪೆಷಲಿ ಬೆಳಿಗ್ಗೆ ಹೊತ್ತಂತೂ ತಿನ್ನೋದೇ ಇಲ್ಲ. ನಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರುತ್ತಲ್ವ, 11 o'clock ತನಕ ನಾನು ಏನು ಫುಡ್ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಸೊ ವೆಜಿಟೇಬಲ್ಸು ಫ್ರೂಟ್ಸು ತಿಂತೀನಿ ಅಲಾಂಗ್ ವಿತ್ 1 ಗ್ಲಾಸ್ ಹಾಲು. ಬಟ್ ಇದರಲ್ಲಿ ಶುಗರು, ಸಾಲ್ಟು, ಪ್ರಿಸರ್ವೇಟಿವ್ಸ್, ಯಾವುದೇ ಥರದ ಆಯಿಲ್ಸು ಇಲ್ಲ. ಹಾಗಾಗಿ ನಾನು ಆವಾಗಂದ್ರೆ ಅವಾಗ ತಿಂತೀನಿ. ಇದು ಆನ್ಲೈನಲ್ಲಿ ಸಿಗುತ್ತೆ, ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನಮ್ಮ ಸಾನು ಕೊಟ್ಟು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೆ. ತಿಂಡಿ ಮುಗಿಸಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತಿಂಡಿ ಆದಮೇಲೆ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಮಾಡಿಕೊಂಡೆ. ಮಾಡ್ತಾ ಇದ್ದರೆ ಗೊತ್ತೇ ಆಗೋದಿಲ್ಲ ಟೈಮ್ ಹೋಗೋದು. ಇನ್ನು ಸ್ವಲ್ಪ ಹೊತ್ತು ಮುಗಿಸ್ಬಿಡೋಣ ಅಂದ್ಕೊಂಡು ಕೂತಿರ್ತೀನ. 2:15 ಆಗಿಬಿಟ್ಟಿದೆ, ನೋಡೇ ಇಲ್ಲ ಟೈಮ್ ನಾನು. ಆಮೇಲೆ ಇವತ್ತು ಹೇಗಿದ್ರು ಸಾನುಗೆ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೇನು ಹೋಗಬೇಕಾಗಿರಲಿಲ್ಲ. ಹೋಗಬೇಕಾಗಿದ್ದರೆ ನಂದು ಟೈಮಿಂಗ್ಸ್ ಚೇಂಜ್ ಇರುತ್ತೆ ಅಡುಗೆ ಮಾಡೋದು. ಇವತ್ತು ಹೋಗೋ ಹಾಗಿರಲಿಲ್ಲ, ಅದಕ್ಕೆ ಹಾಗೆಯೇ ಮಾಡ್ತಾ ಕೂತ್ಕೊಂಡ್ಬಿಟ್ನ. 2:15 ಆಗಿದ್ದೇ ಗೊತ್ತಾಗಲಿಲ್ಲ. ಅದಕ್ಕೆ ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡಲಿ, ಇವತ್ತು ರಾತ್ರಿನೂ ಬೇರೆದು ಮಾಡಬೇಕೇನಾದರೂ. ಅದಕ್ಕೆ ಮಧ್ಯಾಹ್ನಕ್ಕೆ ಒಂದು ಟೈಮ್ಗೆ ಏನು ಮಾಡಲಿ ಅಂಥೇಳಿ ನಾನು ಮತ್ತು ಸಾನು ಇಬ್ಬರೇ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಅನ್ನಕ್ಕೆ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ತರಕಾರಿ ಇತ್ತು, ಯಾಕೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸ್ ಥರ ಮಾಡಬಾರ್ದು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾಯ್ತ್ರಿ? ಬಂದ ತಕ್ಷಣ ಹಂಗೆ ಮಲ್ಗಿದ್ದೀರಾ? ಸೋಫಾ ಮೇಲೆ ಕೂತ್ಕೊಳ್ಳೋದಿಲ್ಲ, ಹೋಗ್ಬಿಟ್ಟು ಮಲ್ಗಿದ್ದೀರಾ? ಹೆಂಗಾಗಿದೆ ಅಂದ್ರೆ ಇವತ್ತು ಅದೇನೋ ಮಧ್ಯಾಹ್ನ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ದಿಟ್ಕೊಂಡು ಚಳಿಗೂ ಅದೇನಕ್ಕೂ ಅಂತ ಗೊತ್ತಿಲ್ಲ. ಅದಕ್ಕೆ 2 ಪ್ಲೇಟ್ ಪೂರಿ ತಿಂದ್ರು. ಪೂರಿ ಎಲ್ಲ ಆಮೇಲೆ ನಿದ್ದೆ ಬಂತು, ಹೊಟ್ಟೆ ನೋವ್ತು. ಹೊಟ್ಟೆ ನೋವು. 2 ಪ್ಲೇಟ್ ಗೀ ರೈಸ್ ತಿಂದ್ಬಿಟ್ಟೆ. ಮೆಣಸಿನ್ಕಾಯಿ ಬಜ್ಜಿ ತಿಂದೆ. ಹೆಂಗ್ ನಿದ್ದೆ ಬರ್ತಾ ಇದೆ ಅಂದ್ರೆ ಅಮ್ಮ ಇವತ್ತು ಇವತ್ತಿಂದ ಆಫೀಸ್ ಕಳಿಸ್ಬಿಡ. ಕಣ್ಣೇ ತೆಗಿಯಕ್ಕಾಗ್ತಿಲ್ಲ ಅಷ್ಟು. ನಾನು ಯೂಶಲಿ ಚಪಾತಿ ತಿನ್ನೋದು, ಬರ್ರಿ ಚಪಾತಿ. ಇವತ್ತೇನು ಇರ್ಲಿಲ್ವಾ? ಚಪಾತಿ ಇತ್ತು, ಡ್ರೈ ಪಲ್ಯ ಇರಲಿಲ್ಲ, ರಾಜ್ಮಾ ಮಸಾಲ ಇತ್ತು, ಅದು ತಿಂದ್ರೆ ಹೊಟ್ಟೆ ಹೊಗೆ. ನಾನು ಯೂಶಲಿ ಬರೀ ಡ್ರೈ ಪಲ್ಯ ತಿನ್ನೋದು. ಸರಿ ಅದಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮೊಸರು ಜೊತೆ ಚಪಾತಿ ತಿಂದೆ. ನೀನ್ ಯಾಕೆ ಮಲ್ಕೋತಿದ್ಯಾ ಈಗ? ನಿನಗ್ ಬರ್ದೆ ಏನ್ ಮಾಡುತ್ತೆ? ಏನ್ ಇವತ್ತೇ ಲಾಸ್ಟ್ ಡೇನಾ ಅಥವಾ ಇನ್ನ ಇದೆಯಾ? ನಾಳೆ ಅಂತ ಇದೆ. ನೀನ್ ಒಬ್ಳೆ ಹೋಗ್ಬೇಕು. ಇವಳಿಗೆ ಹೆಂಗೆ ಅಂತ ಆಸೆ ಕುರ್ಕಿ ಹ್ಯಾಪಿ ವೆಕೇಶನ್ಸ್ ಅಂತಂದ್ರೆ ಯಾವ ಬಟ್ ಐ ಫೀಲ್ ಬ್ಯಾಡ್ ಅಂತ. ಯಾಕೆ ಅಂತಂದ್ರೆ ಆಫ್ಟರ್ ದ ಟೈಮ್ ನೀಡ್ ಟು ಕಮ್ ಟು ಸ್ಕೂಲ್ ಅಂತ. I feel like I want more holidays. Then after a few days after holidays I'll go to school. ಅದಕ್ಕೆ ನಾನಂದ್ರೆ ಆಯ್ತು ಬಿಡು, ಸ್ಕೂಲ್ ಬಿಡಿಸ್ಬಿಟ್ಟು ಮನೇಲಿ ಇಟ್ಕೊಂಡು ಫುಲ್ ಹ್ಯಾಪಿ ಆಗಿರೋದು. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹೀಗೆ ಅನ್ಸೋದು ಯಾವಾಗ್ಲೂ ಅಲ್ವಾ? ರಜಾ ಬಂದಾಗ ಖುಷಿ ಆಗುತ್ತೆ, ರಜಾ ಆದ್ಮೇಲೆ ನೆನೆಸ್ಕೊಂಡ್ರೆ ಅಯ್ಯೋ ಹೋಗ್ಬೇಕಲ್ಲ ಸ್ಕೂಲ್ಗೆ ಅನ್ಸುತ್ತೆ. ಸಣ್ಣ ನಮಗೂ ಹಿಂಗೆ ಅನಿಸ್ತಾ ಇತ್ತು, ಆದ್ರೆ ನಿನ್ಗೆ ಸ್ವಲ್ಪ ಜಾಸ್ತಿನೇ ಅನಿಸ್ತಾ ಇದೆ. ಯಾಕಂದ್ರೆ 3 ರಜೆ ಸಿಗುತ್ತಲ್ಲ ಇವಾಗ, ಅದಕ್ಕೆ ಜಾಸ್ತಿ ಆಗ್ತದೆ. ನಮ್ಗಾದ್ರೂ ಸೋಮವಾರದಿಂದ ಶನಿವಾರದ ತನಕ ಸ್ಕೂಲ್ ಇರ್ತಾ ಇತ್ತು. ಇವಳಿಗೆ ಶನಿವಾರನೂ ರಜಾ, ಶನಿವಾರನೂ ರಜಾ, ಭಾನುವಾರನೂ ರಜಾ, ಮಜಾ ಮಾಡಿರ್ತಾಳೆ. ಆಮೇಲೆ ದಸರಾ ಜೊತೆ ಕ್ರಿಸ್ಮಸ್ ಇದು. ನಮ್ಗೆ ಕ್ರಿಸ್ಮಸ್ಗೆ ರಜಾನೇ ಜಾಸ್ತಿ ಕೊಡ್ತಾ ಇರ್ಲಿಲ್ಲ, ಕೊಟ್ರೆ ಹಬ್ಬದ ದಿನ ಮಾತ್ರನೇ ಕ್ರಿಸ್ಮಸ್ ಹಾಲಿಡೇ. ಸರಿ ಎದ್ದು ಬಾ, ಇನ್ನ ನಾನು ಅಡಿಗೆ ಮಾಡಿಲ್ಲ. ಕೊಡ್ತಾರೆ ನಿನ್ಗೆ, ದಿನಾನು ಕೊಡ್ತಾರೆ. ಕ್ರಿಸ್ಮಸ್ ಹೌದು, ತಗೋ.
ಹಿಂಗೆ ಹಿಂಗೆ ಎಷ್ಟು ಬೇಕು ನಡಿ ಡ್ರೆಸ್ ಚೇಂಜ್ ಮಾಡು ಬಿಡು ಅವ್ರಿಗೆ ಮಲ್ಕೊಳ್ಳಿ ಇಲ್ಲಾಂದ್ರೆ ಅವ್ರು ಈ ಪೂರ್ತಿ ದಿನ ಹಿಂಗೆ ಇರ್ತಾರೆ ಹೋಗ್ರಿ ಒಂದು 10 ನಿಮಿಷ ಮಲ್ಕೊಂಡು ಎದ್ದೋಳೋಗಿ ಇವ್ರಿಗೂ ಸೋಫಾನೇ ಬೇಕು ಮಲ್ಗೋದಕ್ಕೆ ಅವಳು ಬಿಡ್ತಾ ಇಲ್ಲ ಹೋಗು ಸಾನು ಒಬ್ಬರಿಗೆ ಊಟ ಜಾಸ್ತಿ ಆಗಿದೆ ಅಂತ ನಿದ್ದೆ ಬರ್ತಾ ಇದೆ ಇನ್ನೊಬ್ಬರಿಗೆ ಏನಾಗಿದ್ಯೋ ಒಂದಿನ ಡ್ರೆಸ್ಸು ಚೇಂಜ್ ಮಾಡಿಲ್ಲ ಏನಮ್ಮ ಓ ಇಂಡೈಜೆಷನ್ ಆಗಿದೆ ನಿಮ್ಗೆ ಓ ಕ್ರೂಸಲ್ಲಿ ಆಗಿತ್ತಲ್ವಾ ಆ ಥರ ಆಗಿದೆ ಮತ್ತೆ ಈಗ ಸಾನುಗೆ ಪೆಪ್ಪರ್ ರೈಸ್ ಮಾಡ್ತಾ ಇದ್ದೆ ಈಗ ಅನ್ನಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸೊಟೆ ಮಾಡ್ಕೊಳ್ತೀನಿ ಅದು ಕಲರ್ ಚೇಂಜ್ ಆಗುತ್ತೆ ಆವಾಗ ಇದಕ್ಕೆ ಬೇರೆ ತರಕಾರಿ ಸೇರಿಸಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ದೆ ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಕ್ಯಾಬೇಜ್ ಇದ್ರೆ ಹಾಕ್ಬೋದು ಚೆನ್ನಾಗಿರುತ್ತೆ ಕ್ಯಾರೆಟ್ ನಾನೇನು ಹಾಕೋದಕ್ಕೆ ಹೋಗ್ತಾ ಇಲ್ಲ ಒಬ್ರು ಕೇಳಿದ್ರು ಸಾನು ನಿಮ್ಮ ಜೊತೆ ಎಲ್ಲಾನು ಹೇಳ್ತಾಳೆ ಅವ್ರ ಅಪ್ಪನ ಜೊತೆ ಏನೂ ಹೇಳೋದಿಲ್ವಾ ಅಂತ ಆ್ಯಕ್ಚುಲಿ ಆ ಥರ ಇಲ್ಲ ನಮ್ಮ ಮನೆಯಲ್ಲಿ ಈಗ ನೋಡಿ ನಾನು ಕರ್ಕೊಂಡು ಬಂದಿಲ್ಲ ಇವತ್ತು ರಾಜೇಶ್ ಹೋಗಿದ್ದು ಕರ್ಕೊಂಡು ಬರೋದಕ್ಕೆ ಸೊ ಬರಬೇಕಾದ್ರೆ ಕ್ಲಾಸಲ್ಲಿ ಏನೆಲ್ಲ ಆಯಿತು ಅಂತ ಅವ್ರಿಗೆ ಹೇಳಿರ್ತಾರೆ ನನಗೆ ಹೇಳಿರೋದಿಲ್ಲ ಈಗ ಕಳ್ಕೊಂಡೋದೇನೋ ಹೇಳಿದ್ದಾರೆ ಆದರೆ ನನಗೆ ಅದನ್ನು ಇನ್ನು ಅವರು ಹೇಳಿಲ್ಲ ಅವ್ರ ಅಪ್ಪನಿಗೆ ಬರಬೇಕಾದ್ರೆ ಆನ್ದವೇ ಎಲ್ಲನೂ ಹೇಳಿಬಿಟ್ಟು ಬಂದಿರ್ತಾರೆ ಆಯಿತಾ ನಾನು ಹೋಗಿದ್ದ ದಿನ ನನಗೆಲ್ಲಾನು ಹೇಳಿರ್ತಾರೆ ಮನೆಗೆ ಬಂದಮೇಲೆ ನಾನು ಅಥವಾ ಸಾನುನೇ ಹೋಗ್ಬಿಟ್ಟು ಅವ್ರ ಅಪ್ಪನಿಗೂ ಹೇಳ್ತಾಳೆ ಇವತ್ತು ರಾಜೇಶ್ ಹೋಗಿದ್ರಿಂದ ಅವ್ರಿಗೆಲ್ಲ ಹೇಳಿದಾಳೆ ನನಗಿನ್ನ ಹೇಳಿಲ್ಲ ಈ ಥರ ಆಗುತ್ತೆ ಹೊರತು ನನಗೆ ಹೇಳ್ತಾಳೆ ಮಾತ್ರನೇ ಅವ್ರಿಗೆ ಹೇಳೋದಿಲ್ಲ ಅನ್ನೋ ಥರ ಇಲ್ಲ ಈಗ ರಾಜೇಶ್ ಹೇಳಿದಾಳೆ ಅಲ್ವಾ ಬರಬೇಕಾದ್ರೆ ನನ್ನ ಜೊತೆ ಕೂತ್ಕೋತಾಳೆ ಅವ್ಳಿಗೆ ಯಾವಾಗ ನೆನಪಾಗುತ್ತೋ ಆವಾಗ ನನ್ನ ಜೊತೆ ಬಂದು ಹೇಳ್ತಾಳೆ ಅಲ್ಲಿ ಪಾಸ್ಪೋರ್ಟ್ ಫುಲ್ ಫೈಲಲ್ಲಿ ಇಲ್ವಾ ಕೀನಿಲ್ಲ ಹಂಗೆ ತೆಗೀರಿ ಲಾಕರಲ್ಲಿ ಇವರು ಮಲಗಬೇಕು ಅಂತ ಅವಾಗಲಿಂದ ಒದ್ದಾಡ್ತಿದ್ದಾರೆ ಮಲಗ್ತಾ ಇಲ್ಲ ಕೆಲಸ ಅಂದ್ಕೊಂಡು ಇವಳು ಟಿ ವಿ ಆಫ್ ಮಾಡಿದೆ ಈಗ ಹೋಗು ಓದು ಅಂದರೆ ಇಲ್ಲಿ ಬಂದು ಆಟಾಡ್ತಾವಳಿನ್ನ ನೋಡು ಎದ್ದು ಹೋಗು ನಾಟಕಗಳು ನೋಡ್ರಿ ನಾಟಕಗಳು ಹೆಂಗಾಡ್ತಾಳೆ ಹೋಗಮ್ಮ ಆಡೋಗು ಹೋಗ್ಲಿ ಬೀಳ್ತೀಯ ಸುಮ್ಮನೆ ನೀವು ಹೋಗಿ ಪ್ರಾಪರಾಗಿ ಮಲ್ಕೋಗ್ರಿ ಯಾಕ್ರಿ ಹಿಂಗೆ ಮಲಗಬಾರ್ದು ಅಂತ ಅವಾಯ್ಡ್ ಮಾಡ್ತಿರೋದು ನಾನು ರಾತ್ರಿ ನಿದ್ದೆ ಬರಲ್ಲ ಆಮೇಲೆ ಹೋಗ್ಲಿ ವಾಕಿಂಗ್ ಹೋಗಿ ಈಗ ಸ್ವಲ್ಪ ಅವಳಿಗೂ ಕರ್ಕೊಂಡು ಹೋಗಿ ಇಂಡೈಜೆಷನ್ ಆಗಿದೆಯಲ್ಲ ಈಗ ಸ್ವಲ್ಪ ಇವ್ರನ್ನ ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತ ಹೇಳ್ತಾರೆ ಒಬ್ರು ಮಾಡಿಬಿಟ್ಟು ಇನ್ನೊಬ್ರನ್ನ ಕರೆದ್ಬಿಟ್ಟು ನೋಡ್ರಿ ಇಬ್ರು ಸೈಲೆಂಟಾಗಿ ಹೆಂಗೆ ಮಾಡ್ತಾವ್ರೆ ಸಾರಿ ಟಾಟಾ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಒಂದೊಂದೇ ಎತ್ತು ಅಂತ ಹೇಳಿದ್ದು ನಾನು ಸೊ ಆಗಲೇ ನಾನು ಹೇಳ್ತಾ ಇದ್ದೆ ರಾಜೇಶ್ ಮತ್ತು ಸಾನು ಬಾಂಡಿಂಗ್ ಹೇಗಿದೆ ಅಂತ ಏನವ್ರು ಕೇಳ್ತಾ ಇದ್ದಿದ್ದು ಸಾನು ನನಗೆ ಹೇಳಿರೋದು ಅವ್ರ ಅಪ್ಪನಿಗೆ ಹೇಳೋದಿಲ್ವಾ ಎಲ್ಲನೂ ಹೇಳ್ತಾಳೆ ಹಿಂಗೆ ಅಂದರೆ ಈಗ ನನಗೆ ಸ್ಕೂಲಿಂದ ಬರಬೇಕಾದ್ರೆ ಹೇಳ್ತಾಳೆ ಬಂದ ಮೇಲೆ ತಕ್ಷಣವೇ ಹೋಗ್ತಾಳೆ ರೂಮ್ಗೆ ಅವ್ರು ಏನಾದರೂ ಫ್ರೀ ಇದ್ದರೆ ಇಲ್ಲ ಅಂದರೆ ಆಮೇಲೆ ಯಾವಾಗಲಾದರೂ ಹೋದಾಗ ಹೇಳ್ತಾಳೆ ನನಗೇನಾದರೂ ಕೇಳಿರ್ತಾಳೆ ಈ ಥರ ಆಯಿತು ನಾನು ಈ ಥರ ಸೇರ್ಕೊಳ್ಳ ಅಂತ ನಾನು ಬೇಡ ಅಂದಿರ್ತೀನಿ ಆದರೂ ಅವ್ರ ಅಪ್ಪನ ಹತ್ರ ಹೋಗ್ತಾರೆ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಹೂ ಅಂತ ಹೇಳಿಸ್ಬಿಟ್ಟು ಆಮೇಲೆ ಇವಳೇನು ಹೇಳೋದಿಲ್ಲ ಅವ್ರು ಬರ್ತಾರೆ ನಾನು ಈ ಥರ ಕೇಳಿದ್ದು ನಾನು ಹೂ ಅಂದಿದ್ದೀನಿ ಅಂತ ಹೋಗ್ಲಿ ಬಿಡು ಸೇರ್ಕೊಳ್ಳಿ ಬಿಡು
ಅಂದ್ಕೊಂಡು ನನಗೆ ಹೇಳಿದ್ರು ನಡೆಯುತ್ತೆ. ಯಾವುದೋ ಒಂದು ಮಾಯಲ್ಲಿ ಹೇಳ್ಬಿಟ್ಟಿರ್ತಾಳೆ, ಒಟ್ನಲ್ಲಿ ಎಲ್ಲಾನು ಹೇಳ್ತಾಳೆ. ಏನು ಹೇಳೋದಕ್ಕೆ ಹೆದರ್ಕೊಳ್ತಾಳೆ ಅಥವಾ ಹೇಳೋದ ಬೇಡವಂತ ಯೋಚನೆ ಮಾಡ್ತಾಳೆ, ಆ ಥರ ಏನೂ ಇಲ್ಲ. ಅವ್ಳಿಗೆ ಎಲ್ಲಾನು ಪ್ರತಿಯೊಂದೂ ಹೇಳ್ತಾಳೆ, ನನಗೂ ಹೇಳ್ತಾಳೆ, ರಾಜೇಶ್ ಹೇಳ್ತಾಳೆ. ಅವಳು ಈಗ ಹೇಳಿದ್ಲಲ್ಲ ನೋಡಿ, ಡ್ಯಾಡಾಗ ಹೇಳಿದ್ದೀನಿ ಬಟ್ ನಿನ್ಗೆ ಯಾವುದೋ ಒಂದು ವಿಷಯ ಇನ್ನ ಹೇಳಿಲ್ಲ ಅಂತ. ಯಾಕೆ ಅಂದರೆ ಇವತ್ತು ನಾನು ಹೋಗಿರ್ಲಿಲ್ವಲ್ಲ ಸ್ಕೂಲ್ಗೆ, ಬರಬೇಕಾದ್ರೆ ಎಲ್ಲ ಹೇಳಿರ್ತಾಳೆ. ನನಗಿನ್ನೂ ಅಪ್ಡೇಟ್ ಬಂದಿಲ್ಲ. ಸರಿ ತೊಳ್ಕೊಂಡೋದು ಏನು ಡ್ಯಾಡಾಗ ಹೇಳಿದ್ದೆ ಅಲ್ವಾ, ನನಗೇನು ಹೇಳಲೇ ಇಲ್ಲ. ಸರ್ ಹೇಳಿದ್ರು ಫೆಬ್ರವರಿಲಿ ಇರುತ್ತೆ. ನಾನು ಕೇಳಿದೆ ಯಾವಾಗ ಅಂತ. ಸರ್ ಸ್ಟಾರ್ಟಿಂಗ್ ಆಫ್ ದ ಮಂತಲ್ಲಿ ಇರುತ್ತೆ ಅಂತ ಹೇಳಿದ್ರು. 21st. ತೊಳ್ಕೊಂಡು ಏನೋ ಕಾಂಪಿಟೇಷನ್ ಇದೆಯಂತೆ, ಇಂಟರ್ ಸ್ಕೂಲ್ದು ಏನೋ ಇರಬೇಕು. ಸೊ ಅದಕ್ಕೆ ಸೇರ್ಕೊಳ್ತೀಯಾ ಅಂತ ಕೇಳಿದ್ರಂತೆ ಅವ್ರು. ಸರಿ ಇವತ್ತು ಹೆಸರು ತೊಗೊಂಡ್ರ. ಅಪ್ಪ ಮಗಳ ಬಾಂಡಿಂಗು ತುಂಬ ಇರೋದಿಲ್ಲ. ಅಮ್ಮನ ಜೊತೆ ಹೇಳ್ಕೊಳ್ಳೋ ಅಷ್ಟು ಓಪನ್ ಆಗಿ ಅಪ್ಪನ ಜೊತೆ ಹೇಳ್ಕೊಳ್ಳೋದಿಲ್ಲ. ಅದಕ್ಕೆ ಆ ಡೌಟಲ್ಲಿ ಏನಾದರೂ ನೀವು ಆ ಥರ ಹೇಳಿರ್ಬೇಕು, ಆ ಥರ ಕೇಳಿದ್ರಿ ಅನಿಸುತ್ತೆ. ನನಗೂ ಆ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ನನ್ನ ಪೇರೆಂಟ್ಸ್ ಜೊತೆನೇ ಹೇಳ್ತಾ ಇರಲಿಲ್ಲ, ಇನ್ನು ಅಮ್ಮನ ಜೊತೆ ಅಪ್ಪನ ಜೊತೆ ಅಂತ ಬೇರೆ ಬೇರೆ ಇಲ್ಲ. ಕೆಲವೊಂದನ್ನು ಅಮ್ಮನ ಜೊತೆ ಹೇಳ್ತಾ ಇದ್ದೆ, ಅಪ್ಪನ ಜೊತೆ ಅಂತೂ ಏನೂ ಹೇಳ್ತಾ ಇರಲಿಲ್ಲ. ಬಟ್ ನಮ್ಮ ಹುಡುಗಿ ಹಂಗಲ್ಲ. ಇದೇ ಥರ ಬಾಂಡಿಂಗ್ ಇರಲಿ ಅಂತಲೇ ವಿಶ್ ಮಾಡ್ತೀನಿ ಆಯಿತಾ. ಪ್ರತಿಯೊಂದೂ ನೀನು ಹೇಳಬೇಕು. ಸ್ನೇಹಿತರೆ, ಈಗ ವ್ಲಾಗ್ ಎಂಡ್ ಮಾಡ್ತೀನಿ. ಸಾನುಗೆ ಸ್ವಲ್ಪ ದೃಷ್ಟಿ ತೆಗಿತಾ ಇದ್ದೀನಿ. ಹೇಳಿದ್ಲಲ್ವ ಹೊಟ್ಟೆ ನೋವು, ವಾಮಿಟ್ ಬರೋಂಗೆ ಆಗ್ತಾಯಿದೆ, ತಿನ್ನೋದಕ್ಕಾಗ್ತಾ ಇಲ್ಲ ಅಂತ. ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅವಳು, ಅದಕ್ಕೆ ಸ್ವಲ್ಪ ದೃಷ್ಟಿ ತೆಗಿತಾ ಇದ್ದೀನಿ. ಮತ್ತು ಇವತ್ತಿನ ವ್ಲಾಗ್ ಫುಲ್ಲು ಏನಿತ್ತು ಅಂದರೆ ನಮ್ಮ ಮಗಳ ಮತ್ತು ಅಪ್ಪನ ಬಾಂಡಿಂಗ್ ಹೇಗಿತ್ತು ಅಂತ. ಕೆಲವೊಬ್ಬರು ಮನೆಯಲ್ಲಿ ಈಗಲೂ ಕೂಡ ಅಪ್ಪನ ಜೊತೆ ಮಾತಾಡೋದಕ್ಕೆ ಹೆದರ್ಕೊಳ್ತಾರೆ, ಯಾಕಂದರೆ ಅಪ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಆ್ಯಂಡ್ ಇನ್ನು ಕೆಲವೊಬ್ಬರು ಮನೆಯಲ್ಲಿ ಅಪ್ಪ ಬೆಳಗ್ಗೆ ಹೋದರೆ ಸಂಜೆ ಬರೋದು, ರಾತ್ರಿ ಬರೋದು ಇರುತ್ತೆ, ಮಾತಾಡೋದಕ್ಕೆ ಟೈಮೇ ಸಿಕ್ಕಿರೋದಿಲ್ಲ. ಏನಾದರೂ ಹೇಳಬೇಕು, ಹಂಚ್ಕೊಳ್ಬೇಕು ಅಂದರೆ ವೀಕೆಂಡ್ ತನಕ ಕಾಯಬೇಕಾಗುತ್ತೆ. ಅಂಥ ಟೈಮಲ್ಲಿ ಕೂಡ ಅಷ್ಟೊಂದು ಬಾಂಡಿಂಗ್ ಇರೋದಿಲ್ಲ. ಬಟ್ ನಮ್ಮ ಮನೇಲಿ ಆ ಥರ ಏನೂ ಇಲ್ಲ, ಸ್ಟ್ರಿಕ್ಟು ಇಲ್ಲ, ಮತ್ತು ವೀಕೆಂಡ್ ತನಕ ಕಾಯಬೇಕು ಅಂತಿಲ್ಲ. ಬಂದ ತಕ್ಷಣವೇ ಅವೈಲೇಬಲ್ ಇರ್ತಾರೆ, ಹೋಗಿ ಮಾತಾಡ್ತಾರೆ, ಹಂಚ್ಕೊಳ್ತಾರೆ, ಆಟ ಆಡ್ತಾರೆ, ಮಸ್ತಿ ಮಾಡ್ತಾರೆ. ಸೊ ಎಲ್ಲನೂ ಡಿಪೆಂಡ್ ಆಗುತ್ತೆ. ರಾಜೇಶ್ ಸ್ಟ್ರಿಕ್ಟ್ ಇಲ್ಲ. ನಾನು ಮೊದಲಿಂದಾನು ಅವ್ರಿಗೆ ಹೇಳಿದ್ದೆ, ನೀವು ಸ್ಟ್ರಿಕ್ಟ್ ಇರೋದು ಬೇಡ, ಅದನ್ನು ಆ ಕೆಲಸನ ನನಗೆ ಬಿಟ್ಬಿಡಿ, ನೀವು ಅವಳ ಜೊತೆ ಫ್ರೀಯಾಗಿರಿ, ಫ್ರೆಂಡ್ಸ್ ಥರ ಇರಿ ಅಂತ. ಅದು ಯಾಕೆ ಅಂದ್ಬಿಟ್ಟು ನಾನು ಮುಂದೆ ಯಾವಾಗಲಾದರೂ ಸಿಚುವೇಶನ್ ಬಂದಾಗ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ಈಗ ಇವರಿಬ್ಬರ ಬಾಂಡಿಂಗ್ ಹೀಗೆ ಇರಲಿ ಅಂತಲೇ ಆಶಿಸ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಿಮಗೆ ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಮಾಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.